ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ ನನ್ನ ಸಂಗಡವಿದ್ದು ನನಗೆ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ಮಕ್ಕಳೊಂದಿಗೆ ನಿನ್ನ ವಾಕ್ಯದ ಆಧಾರದಲ್ಲಿ ಮಾತಾಡಲು ಸಹಾಯ ಮಾಡೆಂದು ಬೇಡುತ್ತಿದ್ದೇನೆ. ಕೊನೆಯವರೆಗೂ ನಿನ್ನ ಪ್ರಸನ್ನತೆಯನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಗಾನ ಮಹಿಮೆ ತಂದೆ ಮಗ ಪವಿತ್ರಾತ್ಮನೇ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಒಂದು ದೇವರ ಆಶೀರ್ವಾದಗಳು, ಕ್ರಿಸ್ತ ಯೇಸುವಿನಲ್ಲಿ ದೇವರ ಆಶೀರ್ವಾದಗಳು, ಇದಕ್ಕೆ ಸಂಬಂಧಪಟ್ಟ ಒಂದು ಧ್ಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಅದು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಆ ವಾಕ್ಯದ ಆಧಾರದಲ್ಲಿ ಈ ಸಂಗತಿಗಳನ್ನು ಧ್ಯಾನ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು. ಮೊನ್ನೆ ಇದಕ್ಕೆ ಪೀಠಿಕೆಯಾಗಿ ಯಾಕೆ ಎಫೆಸದವರ ಪತ್ರಿಕೆ ಎಂಥ ಒಂದು ಅಗತ್ಯ, ಇದರ ವಿಷಯವಾಗಿ ನಾವು ನೋಡಿದೆವು. ಇವತ್ತು ನಾವು ಅದರ ಮುಂದುವರಿದ ಭಾಗವಾಗಿ ನೋಡೋಣ. 3ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 6 ತನಕ ನಾವು ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ಯುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ನಾವು ಇಲ್ಲಿ ದೇವರ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ಅಂತ ನಾವಿಲ್ಲಿ ನೋಡಿದ್ದೇವೆ. ಈ ಆಶೀರ್ವಾದಗಳನ್ನು ನಾವು ನೋಡುವಾಗ ಇಲ್ಲಿ ನಾವು ಮೂಲವಾಗಿ 3 ಸಂಗತಿಗಳನ್ನು ಈ ಆಶೀರ್ವಾದಗಳಲ್ಲಿ ನೋಡ್ತೇವೆ. ಮೊದಲನೇದಾಗಿ ಈ ಆಶೀರ್ವಾದಗಳ ಮೂಲ ಅಥವಾ ಈ ಆಶೀರ್ವಾದಗಳು ನಮಗೆ ಯಾರು ಕೊಡ್ತಾರೆ ಅಥವಾ ಎಲ್ಲಿಂದ ಬರ್ತವೆ ಎಂದು ಮೊದಲನೇ ವಿಷಯ, ಅದು ತಂದೆ ದೇವರಿಂದ ನಮಗೆ ಸಿಗುವುದಾಗಿದೆ. ಇದರ ಮೂಲ ತಂದೆ ದೇವರು. ಎರಡನೇದು, ಈ ಆಶೀರ್ವಾದಗಳ ಸಂಪತ್ತು ಏನು ಅಥವಾ ವಿಷಯ ಯಾವುದು? ಇದೆಲ್ಲ ಆತ್ಮಿಕ ಸಂಗತಿಗಳು, ಲೌಕಿಕ ಆಶೀರ್ವಾದಗಳಲ್ಲ. ಮೂರನೇದಾಗಿ, ಈ ಆಶೀರ್ವಾದಗಳು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮದಾಗಿವೆ. ಆದ್ದರಿಂದ ಈ 3 ರೀತಿಯಲ್ಲಿ ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಕ್ರಿಸ್ತನಲ್ಲಿ ನಾವು ಈ ಆಶೀರ್ವಾದವನ್ನು ಹೊಂದುವವರಾಗಿದ್ದೆವು. ಈಗ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ನಾವು ದೇವರ ಮಕ್ಕಳಾಗ್ತೇವೆ. ಇದನ್ನು ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇವೆ. ಈಗ ಆದಾಮನಿಂದ ಪಾಪದ ಮೂಲವಾಗಿ ಮನುಷ್ಯರು ಪ್ರತಿಯೊಬ್ಬರು ತನ್ನ ಪಾಪದ ಸ್ವಭಾವವನ್ನು ಹೊಂದಿದರು. ಈ ಪಾಪದ ಸ್ವಭಾವದಿಂದ ಯಾವಾಗ ನಾವು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಡ್ತೇವೋ ಆಗ ಕ್ರಿಸ್ತ ಯೇಸುವಿನ ನೀತಿವಂತಿಕೆಯಲ್ಲಿ ನಮ್ಮನ್ನು ಇಡಲಾಯಿತು. ಅಂದರೆ ನಾವು ಹೊಸದಾಗಿ ಹುಟ್ಟಿದೆವು ಕ್ರಿಸ್ತ ಯೇಸುವಿನಲ್ಲಿ. ಆದ್ದರಿಂದ ನಾವು ಸಂಪೂರ್ಣವಾಗಿ ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ. ಕ್ರಿಸ್ತ ಯೇಸುವಿನ ಪರಿಶುದ್ಧ ಸ್ವಭಾವದಲ್ಲಿ ನಮ್ಮನ್ನು ಇಡಲ್ಪಟ್ಟಿದೆ. ಕ್ರಿಸ್ತ ಯೇಸುವಿನ ಆ ಪರಿಶುದ್ಧತೆಯಲ್ಲಿ ನಮ್ಮನ್ನು ನೆಲೆಗೊಳಿಸಲಾಗಿದೆ. ಈಗ ಇದಕ್ಕೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಜಸ್ಟಿಫಿಕೇಷನ್ ಅಂತ ನಾವು ಮೊದಲು ಯಾವಾಗ ನಾವು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟೇವೋ ಆಗ ದೇವರು ನಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ ಪರಿಗಣಿಸುತ್ತಾನೆ. ಇದನ್ನು ನಾವು ಏನು ಹೇಳ್ತೇವೆ, ಹೊಸದಾಗಿ ಹುಟ್ಟುವುದು, ಕ್ರಿಸ್ತ ಯೇಸುವಿನಲ್ಲಿ ಹುಟ್ಟುವುದು. ಈ ಹುಟ್ಟುವಿಕೆಯಿಂದ ನಮಗೆ ಇನ್ನೂ ನ್ಯಾಯ ತೀರ್ಪಿಲ್ಲ. ಇದನ್ನು ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದನ್ನು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ
ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಹುಟ್ಟಿದವರಿಗೆ ಇನ್ನು ಅಪರಾಧ ನಿರ್ಣಯ ಇಲ್ಲ. ಈಗ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದು ನೂತನ ಸೃಷ್ಟಿಯಾಗಿ ದೇವರು ನಮ್ಮನ್ನು ರೂಪಿಸಿದ್ದಾನೆ. ನಮಗಿನ್ನೂ ಅಪರಾಧ ನಿರ್ಣಯ ಇಲ್ಲ. ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ನೀತಿವಂತರನ್ನಾಗಿ ಮಾಡಿದ್ದಾನೆ. ಈಗ ಇದಕ್ಕೆ ನಾವು ಸಂಬಂಧಪಟ್ಟು ಕೆಲವು ವಾಕ್ಯಗಳನ್ನು ನೋಡೋಣ. ಯೋಹಾನನ ಮೊದಲನೇ ಪತ್ರಿಕೆಗೆ ಹೋಗೋಣ. ಯೋಹಾನನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ನೋಡಿ, ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು. ಯಾವಾಗ ನಾವು ಕ್ರಿಸ್ತ ಯೇಸುನನ್ನು ನಂಬಿದ್ದೇವೋ, ಸುವಾರ್ತೆಯನ್ನು ಕೇಳಿ ಆತನ ರಕ್ಷಕನೆಂದು ಒಪ್ಪಿಕೊಂಡಿದ್ದೇವೋ, ಆಗ ನಾವು ದೇವರಿಂದ ಹುಟ್ಟಿದವರಾಗ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆಗೆ ಹೋಗೋಣ. ಅಲ್ಲಿ 5ನೇ ಅಧ್ಯಾಯ 24ನೇ ವಾಕ್ಯ ನೋಡಿ. ಯೋಹಾನನ ಸುವಾರ್ತೆ, ಈಗ ಅಲ್ಲಿ ಹೋಗೋಣ ನಾವು. ನೋಡಿ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಅಂತ. ನೋಡಿ, ಇಲ್ಲಿ ಯೇಸು ತನ್ನ ಸ್ವಂತ ಮಾತುಗಳಿಂದ ಯಾರನ್ನು ನಂಬುತ್ತಾರೆ? ನನ್ನ ವಾಕ್ಯಗಳನ್ನು ಕೇಳಿ. ಇಲ್ಲಿ ಯೇಸು ಹೇಳ್ತಾನೆ, ತಂದೆ ಯೇಸುವನ್ನು ಎಲ್ಲ ನಂಬುವುದು ಒಂದೇ ಆಗಿದೆ. ಆದ್ದರಿಂದ ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ಆದ್ದರಿಂದ ಯಾವಾಗ ನಾವು ಕ್ರಿಸ್ತನ ಮೇಲೆ ಸುವಾರ್ತೆಯನ್ನು ಕೇಳಿ ನಂಬಿಕೆ ಇಟ್ಟೆವೋ, ಆಗ ನಮ್ಮನ್ನು ದೇವರು ನೀತಿವಂತರನ್ನಾಗಿ ನೇಮಿಸಲಾಯಿತು. ಈಗ ಇನ್ನೊಂದು ವಾಕ್ಯ ಅದಕ್ಕೆ ಸಂಬಂಧಪಟ್ಟ ಬೇಕಾದ್ರೆ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 3ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಾಕ್ಯ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೋಡಿ, ನೀವೆಲ್ಲ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಈಗ ನಾವು ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಹೊಸದಾಗಿ ಹುಟ್ಟಿದವರಾಗಿದ್ದೇವೆ. ಈಗ ಈ ಅಧ್ಯಾಯದಲ್ಲಿ ನಾವು 3 ರೀತಿಯ 3 ಪಂಗಡದ 3 ವಿಭಾಗದಲ್ಲಿ ಆಶೀರ್ವಾದಗಳನ್ನು ನೋಡ್ತೇವೆ. ಮೊದಲನೇದಾಗಿ 4ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ದೇವರಿಂದ ತಂದೆ ದೇವರಿಂದ ಉಂಟಾಗುವ ಆಶೀರ್ವಾದಗಳು, ಇದು ಮೊದಲನೇದಾಗಿ. ಎರಡನೇದ್ದು 7ನೇ ವಾಕ್ಯದಿಂದ 12ನೇ ವಾಕ್ಯ ತನಕ ಕ್ರಿಸ್ತನ ಬಲಿದಾನದಿಂದ ನಮಗೆ ಉಂಟಾದ ವಾಕ್ಯಗಳು. ಮತ್ತು 13ನೇ ವಾಕ್ಯದಿಂದ 13, 14 2 ವಾಕ್ಯದಲ್ಲಿ ಪವಿತ್ರ ಆತ್ಮನ ಆ ಒಂದು ಆಶೀರ್ವಾದ, ನಮಗೆ ಮುದ್ರೆ ಹಾಕಲ್ಪಟ್ಟ ಆ ಆಶೀರ್ವಾದ. ಅದರಿಂದ 3 ವಿಭಾಗದ ಆಶೀರ್ವಾದಗಳು ನಾವು ಇಲ್ಲಿ ನೋಡ್ತೇವೆ. ಈಗ ತಂದೆಯಿಂದ ಬರುವ ಆಶೀರ್ವಾದಗಳು, ಇಲ್ಲಿ 3 ಆಶೀರ್ವಾದಗಳಿವೆ. ಮೊದಲನೇದು, ಆತನು ನಮ್ಮನ್ನು ಆರಿಸಿಕೊಂಡನು. ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು. ಇದನ್ನು ನಾವು ಅಲ್ಲಿ 4ನೇ ವಾಕ್ಯದಲ್ಲಿ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ 4ನೇ ವಾಕ್ಯ ನೋಡಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈಗ ಇಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಆರಿಸಿಕೊಂಡನು. ಜಗತ್ತುತ್ಪತ್ತಿಗೆ ಮೊದಲು, ಯಾವಾಗ ಈ ಲೋಕವನ್ನು ಸೃಷ್ಟಿ ಮಾಡುವ ಮೊದಲೇ ಆತನು ನಮ್ಮನ್ನು ತನ್ನ ಮಕ್ಕಳಾಗಿ ಆರಿಸಿಕೊಂಡನು. ಇದರಲ್ಲಿ 2 ರೀತಿಯ ತತ್ವಜ್ಞಾನಗಳು ಇಲ್ಲಿ ಡಾಕ್ಟ್ರಿನನ್ನು ನಾವು ನೋಡ್ತೇವೆ, ಕೆಲ್ವಿನಿಸಮ್ ಮತ್ತು ಇನ್ನೊಂದು ರೀತಿಯ. ಈಗ ಇಲ್ಲಿ ನೋಡಿ,
ಒಂದು ರೀತಿಯ ತತ್ವಜ್ಞಾನ ಏನು ಹೇಳ್ತದೆ ಅಂದರೆ, ದೇವರು ತನ್ನ ಸ್ವಂತ ಪ್ರೀತಿಯಿಂದ, ಸ್ವಂತ ನಿರ್ಧಾರದಿಂದ ನಮ್ಮನ್ನು ಆರಿಸಿಕೊಂಡನಂತ. ಇದಕ್ಕೆ ವಾಕ್ಯದಲ್ಲಿ ಆಧಾರ ಕೂಡ ಇದೆ. ಎರಡನೇದ್ದು ವಾದ ಏನೆಂದರೆ, ಮನುಷ್ಯರು ದೇವರು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟಾಗ ಆ ಆರಿಸುವಿಕೆ ಅವರಿಗೆ ದೊರೆಯುತ್ತಂತ. ಅಂದರೆ ಮನುಷ್ಯನು ಒಂದು ನಿರ್ಧಾರ ಮಾಡಿದನು ಅಂತ ಹೇಳಿ. ಆದರೆ ಇದು ಎರಡು ರೀತಿಯ ವಾದಗಳು ಇದ್ದರೂ ನಮಗೆ ಇದು ಸಂಬಂಧಪಡದ ವಾದ. ಯಾಕೆಂದರೆ ನಾವು ಎರಡಕ್ಕೂ ದೇವರ ವಾಕ್ಯದ ಆಧಾರ ಇದೆ. ಇದು ಒಂದು ನಿಗೂಢತೆಯ ಸಂಗತಿಯಾಗಿದೆ. ಈಗ ದೇವರು ಮೊದಲು ನಮ್ಮನ್ನು ಆರಿಸಿಕೊಂಡನು, ಅಥವಾ ನಾವು ದೇವರ ಮೇಲೆ, ಕ್ರಿಸ್ತ ಯೇಸುವಿನ ಮೇಲೆ ನಮಗೆ ಸುವಾರ್ತೆ ಕೊಡಲ್ಪಡುವಾಗ, ಸುವಾರ್ತೆ ಸಾರಿದಾಗ ನಾವು ನಂಬಿ ಕ್ರಿಸ್ತನನ್ನು ನಂಬಿದಾಗ ದೇವರ ಮಕ್ಕಳಾದೆವ. ಇದು ಎರಡೂ ಸಂಗತಿಗಳು, ಇದಕ್ಕೆ ವಾಕ್ಯದಲ್ಲಿ ಆಧಾರ ಇದೆ. ಆದರೆ ಇದನ್ನು ವಿಂಗಡವಾಗಿ ನಾವು ತಿಳಿದು ಇದರ ವಿಷಯದಲ್ಲಿ ವಾದ ವಿವಾದಕ್ಕೆ ಒಳಗಾಗುವುದು ಬೇಡ. ದೇವರು ಎಲ್ಲ ಈ ನಿಗೂಢತೆಯನ್ನು ಆತನ ಸಮಯಕ್ಕೆ ಅನುಗುಣವಾಗಿ ನಮಗೆ ಪ್ರಸಾರಪಡಿಸುತ್ತಾನೆ. ಈಗ ನೋಡಿ, ಮೊದಲು ಏನು, ದೇವರು ನಮ್ಮನ್ನು ಆರಿಸಿಕೊಂಡನು. ಜಗತ್ತುತ್ಪತ್ತಿಗೆ ಮೊದಲೇ ಆತನು ನಮ್ಮನ್ನು ಆರಿಸಿಕೊಂಡನು. ಈಗ ಇದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳು ನಾವು ಇದಕ್ಕೆ ಇದೆ. ಬೇಕಾದರೆ ಮೊದಲು ನಾವು ಈಗ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲೇ ನೋಡ್ತೇವೆ. ನೋಡಿ, ಈಗ ನೋಡಿದೆವು ನಾವು ಅಲ್ಲಿ. ಹೇಗೆಂದರೆ, ಪರಿಶುದ್ಧ ದೋಷವಿಲ್ಲದರ ಆಗಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮೊದಲೇ ಆತನು ಆರಿಸಿಕೊಂಡನು. ಇನ್ನೊಂದು ವಾಕ್ಯ ಬೇಕಾದರೆ ನಾವು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ. ಅಲ್ಲಿ 3ನೇ ಅಧ್ಯಾಯ 2ನೇ ವಾಕ್ಯ ನೋಡಿ. ಮೇಲಿರುವಂಥಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿಟ್ಟಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ನಾವು ಎಬ್ಬಿಸಲ್ಪಟ್ಟಿರುವುದರಿಂದ, ಕ್ರಿಸ್ತ ಯೇಸುವಿನಲ್ಲಿ, ಅಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ನಾವು ಕ್ರಿಸ್ತ ಯೇಸುವಿನಲ್ಲಿ ಎಬ್ಬಿಸಲ್ಪಟ್ಟೆವು ಅಂದರೆ ಏನು? ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ ನಾವು ರೂಪಿಸಲ್ಪಟ್ಟೆವು. ಈಗ ಪೇತ್ರನ ಪತ್ರಿಕೆಗೆ ನಾವು ಹೋಗೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ ನಾವು ನೋಡೋಣ. ಅಲ್ಲಿ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧಿಸಿ ಮಾಡಿದರು. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟು ಮಾಡಿದನು ಅಂತ ಹೇಳಿ. ನೋಡಿ, ಪ್ರವಾದಿಗಳು ಮೊದಲೇ ವಿಚಾರಿಸಿ ನಮಗೆ ದೇವರು ನಿಮಗೆ ತೋರಿಸುವ ಕೃಪೆಯನ್ನು ಕುರಿತು ನೋಡಿ, ದೇವರು ಮೊದಲೇ ನಮ್ಮನ್ನು ತನ್ನ ಕೃಪೆಯ ಮೂಲಕ ನಮ್ಮನ್ನು ಆರಿಸಿಕೊಂಡನು. ಇನ್ನೊಂದು ವಾಕ್ಯ ನಾವು ನೋಡೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ನಾವು ನೋಡೋಣ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಆದಿಯಲ್ಲಿ ಅಂದರೆ ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು. ಆದ್ದರಿಂದ ಇದು ಮೊದಲು ದೇವರು ನಮ್ಮನ್ನು ಆರಿಸಿಕೊಂಡನು. ನಾವು ದೇವರ ಆಯ್ಕೆಯಾಗಿದ್ದೇವೆ. ಪ್ರತಿಯೊಬ್ಬ ಕ್ರಿಸ್ತ ಜನರು ನಾವು ಮೊದಲು ಯೋಚಿಸಿಕೊಳ್ಬೇಕು, ದೇವರು ನಮ್ಮನ್ನು ಕೃಪೆ ತೋರಿ ನಮ್ಮನ್ನು ಆರಿಸಿಕೊಂಡನಂತ ಹೇಳಿ. ದೇವರು ಇದಕ್ಕೆ ಯೇಸುವಿನ ಸ್ವಂತ ಮಾತುಗಳಲ್ಲಿ ಒಂದು ಬಹಳ ಅಗತ್ಯವಾದ ಪುಷ್ಟೀಕರಣ ಇದೆ. ಅದನ್ನು ನಾವು ನೋಡೋಣ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ ನಾವು ನೋಡೋಣ.
ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ನೋಡಿ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನು. ನೋಡಿ, ಅದನ್ನು ಮುಂದೆ ನೋಡಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೆನು. ಆದ್ದರಿಂದ ಇಲ್ಲಿ ಯೇಸು ಸ್ವಂತ ಮಾತುಗಳೇ ಹೇಳ್ತಾನೆ, ದೇವರು ಯೇಸು ನಮ್ಮನ್ನು ತನ್ನ ಪುತ್ರರಾಗುವುದಕ್ಕಾಗಿ ಆರಿಸಿಕೊಂಡನಂತ ನೋಡಿದೆ. ಯಾವಾಗ ಇದು ಜಗತ್ತುತ್ಪತ್ತಿಗೆ ಮೊದಲೇ ಅಂತ ಹೇಳಿ ನೋಡಿ. ಆದ್ದರಿಂದ ಈ ವಾಕ್ಯಗಳು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತವೆ. ಏನೆಂದರೆ, ಜಗತ್ತುತ್ಪತ್ತಿಗೆ ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡನು. ಇನ್ನೊಂದು ವಾಕ್ಯ ನಾವು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ ನೋಡಿ. ಅಲ್ಲಿ ಪೌಲನು ತಿಮೋಥೆಯನಿಗೆ ಇದೇ ಸಂಗತಿಗಳನ್ನು ಒತ್ತಿ ಹೇಳ್ತಾನೆ. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ನಾವು ನೋಡೋಣ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ನೋಡಿ, ಇಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ ಅಥವಾ ನಾವು ಪರಿಶುದ್ಧರಾಗಿ ಜೀವಿಸುವವರಾಗಿದ್ದೇವೆ, ನಾವು ಪಾಪ ಮಾಡದವರಾಗಿದ್ದೇವೆ ಎಂಬ ಆಲೋಚನೆ ದೇವರು ನಮ್ಮನ್ನು ತಿಳಿದು ದೇವರು ಆರಿಸಿಕೊಂಡದ್ದಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಅನೇಕ ಬಾರಿ ಏನಾಗ್ತದೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ಯಾಕೆಂದರೆ ನಾನು ಇತರರಿಗಿಂತ ಒಳ್ಳೆಯದಾಗಿ ಜೀವಿಸುತ್ತೇನೆ, ಅದಕ್ಕಾಗಿ ದೇವರು ನನ್ನನ್ನು ಆರಿಸಿಕೊಂಡು. ಇಲ್ಲ, ದೇವರು ಯಾವುದೇ ನಮ್ಮ ಒಳ್ಳೆಯ ಕಾರ್ಯಗಳನ್ನಾಗಲಿ ಅಥವಾ ನಮ್ಮ ಪಾಪವಿಲ್ಲದ ಜೀವಿತವನ್ನು ನೋಡಿ ನಮ್ಮನ್ನು ಆರಿಸಿಕೊಂಡದ್ದಲ್ಲ. ದೇವರು ತನ್ನ ಸ್ವಂತ, ನೋಡಿ ಇಲ್ಲಿ 9ನೇ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ತನ್ನ ಸ್ವಂತ ಸಂಕಲ್ಪದ ಮೇರೆಗೆ ನಮ್ಮ ಮೇಲೆ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಅಥವಾ ಪರಿಶುದ್ಧರಾಗುವುದಕ್ಕೆ ಆರಿಸಿಕೊಂಡನಂತ ನಾವು ಹೇಳ್ಬೋದು. ಅದರಿಂದ ಇಲ್ಲಿ ನಾವು ಸ್ಪಷ್ಟವಾಗಿ ಏನು ತಿಳ್ಕೊಳ್ತೇನೆ, ದೇವರು ತನ್ನ ಸ್ವಂತ ಸಂಕಲ್ಪದಿಂದ ನಮ್ಮನ್ನು ಆರಿಸಿಕೊಂಡನು. ಇದು ಯಾಕೆ ನಮ್ಮನ್ನು ಆರಿಸಿಕೊಂಡನು? ನಾವು ಶುದ್ಧರಾಗಿರಬೇಕು, ಪರಿಶುದ್ಧರಾಗಿರ್ಬೇಕಂತ ಹೇಳಿ, ಮತ್ತು ನಾವು ನೆಲೆಗೊಳ್ಬೇಕಂತ ಹೇಳಿ ನಮ್ಮನ್ನು ದೇವರು ಆರಿಸಿಕೊಂಡನು. ಈಗ ನಾವು ಪರಿಶುದ್ಧರಾಗಬೇಕಂತ ಹೇಳಿ ನೋಡಿ, ಇದರಲ್ಲಿ ನಾವು 3 ಹಂತದ ನಾವು ನೋಡ್ತೇವೆ. ಮೊದಲನೇ ಭಾಗವಾಗಿ ಏನು ನಾವು ಜಸ್ಟಿಫಿಕೇಷನ್ ಅಂತ ಹೇಳ್ತೇವೆ ಅಥವಾ ನೀತಿವಂತಿಕೆ. ಈಗ ನಾವು ಯಾವಾಗ ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟೇವ, ದೇವರು ನಮ್ಮನ್ನು ಎಲ್ಲ ಪಾಪಗಳನ್ನು ಕ್ಷಮಿಸಿ, ಹೇಗೆ ಕ್ಷಮಿಸಿದನು? ಕ್ರಿಸ್ತ ಯೇಸುವಿನ ಬಲಿದಾನದ ಮೂಲಕ. ನಮಗೋಸ್ಕರ ಕ್ರಿಸ್ತ ಯೇಸು ಕಲ್ವಾರಿ ಕ್ರೂಜೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟಿದ್ದರಿಂದ ದೇವರು ನಮ್ಮ ಎಲ್ಲ ಪಾಪಾಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದನು. ಇದು ಮೊದಲನೇ ಭಾಗವಾಗಿ. ಈಗ ಎರಡನೇದು, ಆ ನೀತಿವಂತಿಕೆಯ ಹಂತಕ್ಕೆ ನಾವು ತಲುಪುವವರಾಗಬೇಕು. ಆದರೆ ಸ್ಯಾಂಟಿಫಿಕೇಷನ್, ಪರಿಶುದ್ಧೀಕರಣ, ಹಂತ ಹಂತವಾಗಿ ನಾವು ಆ ಹಂತಕ್ಕೆ ನಾವು ಬೆಳೆಯುವವರಾಗಿದ್ದೇವೆ, ಆ ಪರಿಶುದ್ಧತೆಯಲ್ಲಿ ಬೆಳೆಯುವವರಾಗಿದ್ದೇವೆ. ಈಗ 3ನೇ ಹಂತದ್ದು ಗ್ಲೋರಿಫಿಕೇಷನ್, ಅಂದರೆ ಅದು ಕೊನೆಯ ಭಾಗ. ದೇವರು ಏನು ಮಾಡ್ತಾರೆ, ನಮ್ಮೆಲ್ಲರನ್ನು ಪರಿಶುದ್ಧರಾಗಿ ಮಾರ್ಪಡಿಸಿ ನಮ್ಮನ್ನು ಮಹಿಮೆಕರಿಸುತ್ತಾರೆ. ಗ್ಲೋರಿಫಿಕೇಷನ್ ಅದು ಕೊನೆಯ ಹಂತದಲ್ಲಿ. ಆದ್ದರಿಂದ ಇಲ್ಲಿ ನೋಡಿ, ನಾವು ಪರಿಶುದ್ಧೀಕರಣದ ಹಂತದ ಆಧಾರದಲ್ಲಿ ದೇವರು ನಮಗೆ ಪರಲೋಕದಲ್ಲಿ ಬಹುಮಾನ ಕೊಡುವವನಾಗಿದ್ದಾನೆ. ಆದ್ದರಿಂದ ಇಲ್ಲಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಮ್ಮನ್ನು ಆತನು ಆರಿಸಿಕೊಂಡು ಪರಿಶುದ್ಧರಾಗುವುದಕ್ಕೆ ನಮ್ಮನ್ನು ಆರಿಸಿಕೊಂಡನು. ಆದ್ದರಿಂದ ನಮ್ಮನ್ನು ನಮ್ಮ ಎಲ್ಲ ಪಾಪಾಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸಿದನು ಮತ್ತು ನಮ್ಮಲ್ಲಿ ಪರಿಶುದ್ಧೀಕರಣದ ಹಂತದ ಮೂಲಕ ನಮ್ಮನ್ನು ತನ್ನ ಪರಿಶುದ್ಧತೆಯ ಆ ಹಂತಕ್ಕೆ ಬೆಳೆಸುತ್ತಾ ಇದ್ದಾನೆ ಮತ್ತು ಕೊನೆಯದಾಗಿ ನಮ್ಮನ್ನು ಮಹಿಮೆಪಡಿಸುವವನಾಗಿದ್ದಾನೆ. ಎರಡನೇದು
ನಾವು ಎರಡನೆಯ ಇಲ್ಲಿ ಆಶೀರ್ವಾದ ನಾವು ಏನು ನೋಡಬೇಕು. ಒಂದು ಮೊದಲನೇದು, ದೇವರು ನಮ್ಮನ್ನು ಆರಿಸಿಕೊಂಡನು. ಇದು ಮೊದಲನೇ ಆಶೀರ್ವಾದ. ಈಗ ಎರಡನೇ ಆಶೀರ್ವಾದ ಏನು? ನಮ್ಮನ್ನು ಆರಿಸಿಕೊಂಡದ್ದು ಹೇಗೆ? ನಮ್ಮನ್ನು ದತ್ತು ಸ್ವೀಕಾರ ಮಾಡಿದನು. ತನ್ನ ಸ್ವಂತ ಮಕ್ಕಳೆಂದು ನಮ್ಮನ್ನು ಆತನು ಅಂಗೀಕರಿಸಿದನು. ಆತನ ಸಂಪೂರ್ಣವಾಗಿ ನಾವು ಆತನ ಬಾಧ್ಯತೆಯಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನಮ್ಮನ್ನು ಆತನು ದತ್ತು ಸ್ವೀಕಾರ ಮಾಡಿದನು. ಇದನ್ನು ನಾವು ನೋಡ್ತೇವೆ. ಈಗ ದತ್ತು ಸ್ವೀಕಾರ ಅಂದರೆ ಏನು? ಸಂಪೂರ್ಣವಾಗಿ ಆತನ ಬಾಧ್ಯತೆಯಲ್ಲಿ ಎಲ್ಲರೂ ನಾವು ಹಕ್ಕುದಾರರಾಗುವುದಂತೆ. ಈಗ ನಾವು ದತ್ತು ಸ್ವೀಕಾರ ಅಂದರೆ ಏನು ಮಾಡ್ತೇವೆ? ಮಕ್ಕಳನ್ನು ದತ್ತು ತಗೊಳ್ಳೋರು ಏನಾಗ್ತಾರೆ? ಅವರ ವಾರಸುದಾರರಾಗ್ತಾರೆ. ಮುಂದಕ್ಕೆ ಅವರು ಅವರ ಎಲ್ಲ ಹಕ್ಕುಗಳಲ್ಲಿ, ಆಸ್ತಿಯಲ್ಲಿ ವಾರಸುದಾರರಾಗ್ತಾರೆ. ಆದರೆ ಇಲ್ಲಿ ಏನು? ಯಾವಾಗ ದೇವರು ನಮ್ಮನ್ನು ದತ್ತು ಸ್ವೀಕಾರ ಮಾಡಿದನೋ ಆವಾಗ ನಾವು ಆತನ ಎಲ್ಲ ಭಾಗ್ಯಗಳಲ್ಲಿ ವಾರಸುದಾರರಾಗ್ತೇವೆ. ದೇವರು ಆವಾಗಲೇ ನಮ್ಮನ್ನು ತನ್ನ ಪುತ್ರರೆಂದು ನೇಮಿಸಿಬಿಡ್ತಾನೆ. ಈಗ ನಾವು ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ನಮ್ಮನ್ನು ದತ್ತು ಸ್ವೀಕಾರ ಮಾಡಿ ತನ್ನ ಮಕ್ಕಳೆಂದು ದೇವರು ನಮಗೆ ಪವಿತ್ರಾತ್ಮನನ್ನು ಸಂಚಕಾರವಾಗಿ ನೀಡಿದನು. ಒಂದು ಗ್ಯಾರಂಟಿ ಅಂತ ಹೇಳಿ ನಮಗೆ ನೀಡಿದನು ಅಂತ ಹೇಳಿ ನಾವು ನೋಡ್ತೇವೆ. ಅದೇ ಕ್ಷಣದಲ್ಲಿ ದೇವರು ನಮ್ಮನ್ನು ತನ್ನ ಮಕ್ಕಳೆಂದು ದತ್ತು ಸ್ವೀಕಾರ ಮಾಡಿ ನಮ್ಮನ್ನು ಆ ಪವಿತ್ರಾತ್ಮನನ್ನು ನಮಗೆ ಸಂಚಕಾರವಾಗಿ ನೀಡಿದನು. ಕೊನೆಯದಾಗಿ ನಾವು ಮೂರನೇ ಆಶೀರ್ವಾದ ಏನೆಂದರೆ, ನಾವು ಕ್ರಿಸ್ತ ಯೇಸುವಿನಲ್ಲಿ ಒಪ್ಪಿಗೆ ಆಗುವ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿದರು. ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಆ ಪ್ರೀತಿಯಲ್ಲಿ ನಾವು ಜೀವಿಸುವಂತೆ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಒಪ್ಪಿಗೆಯಾಗಿ, ಅಂದರೆ ನಾವು ಈಗ ಇಲ್ಲಿ ಒಪ್ಪಿಗೆಯಾಗಿ ಅಂದರೆ ದೇವರು ನಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅಲ್ಲ, ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿದ ಆ ತ್ಯಾಗ ಬಲಿದಾನದ ಮೂಲಕ ನಾವು ದೇವರಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಮಾರ್ಪಟ್ಟೆವು, ಅಥವಾ ಆ ಕಾರ್ಯದ ಮೂಲಕ ನಾವು ದೇವರಿಗೆ ಒಪ್ಪಿಗೆ ಆದೆವು. ಇದು ಮೂರನೇ ಆಶೀರ್ವಾದವಾಗಿ ನಾವು ದೇವರು ನಮಗೆ ತಂದೆ ದೇವರಿಂದ ನಮಗೆ ದೊರೆತ 3 ಆಶೀರ್ವಾದಗಳನ್ನು ನಾವು ಇಲ್ಲಿ ನೋಡ್ತೇವೆ. ಆದ್ದರಿಂದ ಇಲ್ಲಿ ಇವತ್ತು ನಾವು ಈ 6 ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ನಾವು ಏನು ತಿಳ್ಕೊಳ್ತೇವೆ? ಮೊದಲನೇದಾಗಿ ತಂದೆ ದೇವರಿಂದ ಬರುವ ಆಶೀರ್ವಾದಗಳು ನೋಡಿ. ಈ ಎಲ್ಲ ಆಶೀರ್ವಾದಗಳು ನಾವು ಸ್ಪಷ್ಟವಾಗಿ ನೋಡಿದೆವು. ಇದರ ಮೂಲ ಯಾವುದು? ದೇವರಿಂದ ನಮಗೆ ಬರುವ ಆಶೀರ್ವಾದ. ಈ ಆಶೀರ್ವಾದ ಯಾವ ರೂಪದ ಆಶೀರ್ವಾದಗಳು? ಇದು ಆತ್ಮಿಕ ಆಶೀರ್ವಾದಗಳು, ಲೌಕಿಕ ಆಶೀರ್ವಾದಗಳಲ್ಲ. ಮೂರನೇದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರೆತ ಆಶೀರ್ವಾದಗಳು. ಈಗ ತಂದೆ ದೇವರ ಆಶೀರ್ವಾದಗಳನ್ನು 3 ನಾವು ಮುಖ್ಯವಾದ ಆಶೀರ್ವಾದಗಳನ್ನು ನೋಡ್ತೇವೆ. ಒಂದು, ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು. ಎಂಥ ಒಂದು ಅದ್ಭುತ ಭಾಗ್ಯ ನೋಡಿ! ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಯಾವುದೇ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅಥವಾ ನಾವು ಪಾಪ ಮಾಡದವರು ಅಂತ ಯಾವುದೇ ಒಂದು ಸಂಗತಿಗಳನ್ನು ನೋಡದೆ ತನ್ನ ಸಂಕಲ್ಪದ ಮೇರೆಗೆ ದೇವರು ನಮ್ಮನ್ನು ತನ್ನ ಪುತ್ರರಾಗಿ ನಮ್ಮನ್ನು ಆರಿಸಿಕೊಂಡನು. ಇದು ಮೊದಲನೇ ಆರಿಸಿಕೊಳ್ಳುವಿಕೆ, ಮೊದಲನೇ ಆಶೀರ್ವಾದ. ಎರಡನೇದು ನಾವು ಏನು ನೋಡಿದೆವು? ಇಲ್ಲಿ ನಮ್ಮನ್ನು ದತ್ತು ಸ್ವೀಕಾರ ಮಾಡಿದನು. ಈಗ ಆರಿಸಿಕೊಂಡನು ಮಾತ್ರ ಅಲ್ಲ, ಸಂಪೂರ್ಣವಾಗಿ ನಮ್ಮನ್ನು ದತ್ತು ಸ್ವೀಕಾರ ಮಾಡಿದನು. ದತ್ತು ಸ್ವೀಕಾರ ಅಂದರೆ ನಮ್ಮನ್ನು ತನ್ನ ಮಕ್ಕಳ ಬಾಧ್ಯತೆಯಲ್ಲಿ ನಮ್ಮನ್ನು ಒಳಪಡಿಸಿದನು. ನೋಡಿ, ನಾವು ದತ್ತು ಸ್ವೀಕಾರ ಮಾಡುವಾಗ ಆ ಮಗು ಬೆಳೆದ ಮೇಲೆ ಅವನಿಗೆ ಹಕ್ಕು ಬರ್ತದೆ. ಆದರೆ ಇಲ್ಲಿ ದೇವರು ಅದೇ ಕ್ಷಣದಲ್ಲಿ ನಮ್ಮನ್ನು ಆ ಬಾಧ್ಯತೆ, ಮಕ್ಕಳ ಬಾಧ್ಯತೆ, ತನ್ನ ಮಕ್ಕಳೆಂಬ ಬಾಧ್ಯತೆಯಲ್ಲಿ ನಮಗೆ ಪವಿತ್ರಾತ್ಮನ್ನು ಸಂಚಕಾರವಾಗಿ ನೀಡಿದನು. ಮೂರನೆಯದ್ದು, ನಾವು ಆತನಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ, ಅಂದರೆ ಯಾವ ರೀತಿ? ಕ್ರಿಸ್ತ ಯೇಸುವಿನ ಮೂಲಕ, ಕ್ರಿಸ್ತನ ಕ್ರೂಜೆಯಲ್ಲಿ
ಆ ಬಲಿದಾನದ ಮೂಲಕ ನಾವು ಆತನಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಆತನು ಆಶೀರ್ವಾದವಾಗಿ ನಮಗೆ ಕೊಟ್ಟಿದ್ದಾನೆ. ಈ 3 ಆಶೀರ್ವಾದಗಳು ತಂದೆ ದೇವರಿಂದ ನಮಗೆ ಉಂಟಾದ ಆಶೀರ್ವಾದಗಳಾಗಿವೆ. ಇವು ಯಾವುದೇ ಆಶೀರ್ವಾದಗಳು ನೋಡಿ ನಮಗೆ ಇದು ಬಹಳ ಸಣ್ಣ ಸಂಗತಿ ಅಂತ ಯೋಚಿಸ್ತದೆ. ನಾವು ಯೋಚಿಸ್ಬೋದು, ನಿಜವಾಗಿ ಇದನ್ನು ತಿಳ್ಕೊಂಡರೆ, ಸ್ವಲ್ಪ ನಾವು ಇದರಲ್ಲಿ ಧ್ಯಾನ ಮಾಡಿದರೆ ಇಂಥ ಒಂದು ಅದ್ಭುತ ಭಾಗ್ಯ ನಮ್ಮಿಂದ ಯೋಚಿಸಲು ಕೂಡ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿ ದೇವರು ನಮ್ಮ ಮೇಲೆ ಮಾಡಿದ್ದಾನೆ. ಆದ್ದರಿಂದ ಇವತ್ತು ನಾವು ಧ್ಯಾನ ಮಾಡಿದ 3 ಸಂಗತಿಗಳು ಭಾಳ ಅದ್ಭುತವಾಗಿ, ತಂದೆ ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಯಿಂದ ಆತ ನಮ್ಮನ್ನು ಆರಿಸಿಕೊಂಡನು, ಆತ ನಮ್ಮನ್ನು ದತ್ತು ಸ್ವೀಕಾರ ಮಾಡಿದನು ಮತ್ತು ನಮ್ಮನ್ನು ಆತನಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸ್ವೀಕರಿಸಿದನು. ಈ 3 ಆಶೀರ್ವಾದಗಳು ನಾವು ನೋಡಿದೆವು. ಈ ವಾಕ್ಯಗಳ ಮೂಲಕ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಮಗೆ ಮನವರಿಕೆ ಮಾಡುವ ದೇವರಾಗಿದ್ದಾರೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇನ್.